ಬಂಜೆತನದಿಂದ ಸಫರ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷ ಆದರೂ ಮದುವೆ ಆಗಿ ಮಕ್ಕಳಾಗಿಲ್ವಾ? ನಿಮ್ಮ ಡೈಲಿ ಡಯಟಿಂದ ಮತ್ತು ನಿಮ್ಮ ಡೈಲಿ ಲೈಫ್ ಸ್ಟೈಲಿಂದ ಇದನ್ನು ಬಗೆಹರಿಸ್ಬೋದು. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಾನಸರಾಜ್, ನ್ಯಾಚುರೋಪತಿ ಫಿಸಿಷಿಯನ್. ಬಹಳ ಜನರಿಗೆ ಇದೊಂದು ದೊಡ್ಡ ಚಿಂತೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಮತ್ತು ನಿಮ್ಮ ಡಯಟಿಂದ ಇದನ್ನು ಸಹಜವಾಗಿ ಸರಿ ಮಾಡ್ಕೋಬೋದು. ಹಲವಾರು ಮಹಿಳೆಯರು ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟ್ರೆಸ್ ಕಾರಣದಿಂದ ಮತ್ತು ಲೈಫ್ ಸ್ಟೈಲ್ ಕಾರಣಗಳಿಂದ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇನ್ಫರ್ಟಿಲಿಟಿ ಅನ್ನು ಬೂಸ್ಟಿಂಗ್ ಮಾಡುವ ಫುಡ್ ಅಥವಾ ಸರಿ ಮಾಡುವ ಆಹಾರಗಳನ್ನು ನಾವು ತಿಳ್ಕೊಳ್ಳೋಣ. ಈ ಆಹಾರ ತೆಗೆದುಕೊಳ್ಳುವುದರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಮಾಡುತ್ತದೆ, ಜೊತೆಗೆ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ನನ್ನು ಇಂಪ್ರೂವ್ ಮಾಡುತ್ತದೆ. ನಿಮ್ಮ ದಿನನಿತ್ಯ ಲೈಫಲ್ಲಿ ಈಸಿಯಾಗಿ ಸಿಗೋ ಅಂಥ ಲೀಫ್ ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂದರೆ ಸ್ಪಿನಚ್, ಮೇಥಿ ಮತ್ತು ಕಳೆ, ಇದನ್ನು ತಗೊಳ್ಳೋದ್ರಿಂದ ಕೂಡ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ನ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹೆಲ್ತಿ ಫ್ಯಾಟ್ಸ್, ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಅವಕಾಡೋ, ನಟ್ಸ್, ಅದರಲ್ಲಿ ಆಲ್ಮಂಡ್ಸ್ ಮತ್ತು ವಾಲ್ನಟ್ಸ್, ಫ್ಲಾಕ್ಸ್ ಸೀಡ್, ಚಿಯಾ ಸೀಡ್ಸ್, ಆಲಿವ್ ಆಯಿಲ್ಸ್, ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಈಸ್ಟ್ರೋಜನ್ ಮತ್ತು ಪ್ರೊಗೆಸ್ಟೆರಾನ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್, ಇದರಲ್ಲಿ ಬೆರೀಸ್, ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಆರೆಂಜ್, ಪೊಮೊಗ್ರೆನೇಟ್ಸ್. ಪ್ರೋಟೀನ್ ಸೋರ್ಸಸಲ್ಲಿ ಎಗ್, ಚಿಕ್ಪಿ, ದಾಲ್, ಪನ್ನೀರ್, ಹೋಲ್ ಗ್ರೈನ್ಸ್, ಬ್ರೌನ್ ರೈಸ್, ಓಟ್ಸ್ ಮತ್ತು ಐರನ್ ರಿಚ್ ಫುಡ್ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಹಾರ್ಮೋನ್ ಇನ್ಬ್ಯಾಲೆನ್ಸನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರಬೇಕಂದ್ರೆ ನಿಮ್ಮ ವೆಯ್ಟ್ನ ಅಂದರೆ ಹೆಲ್ತಿ ವೆಯ್ಟ್ನ ಮೇಂಟೈನ್ ಮಾಡ್ಕೋಬೇಕು. ತುಂಬ ಜಾಸ್ತಿ ವೆಯ್ಟ್ ಆಗಬಾರ್ದು ಅಥವಾ ತುಂಬ ಕಡಿಮೆ ವೆಯ್ಟ್ ಕೂಡ ಇರಬಾರ್ದು. ಡೈಲಿ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ವಾಕಿಂಗ್ ಮತ್ತು ಯೋಗದಲ್ಲಿ ಬದ್ಧಕೋಣಾಸನ, ಸರ್ವಾಂಗಾಸನ, ಮತ್ಸ್ಯೇಂದ್ರಾಸನ ಮತ್ತು ಪರಿಗಾಸನ, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಫ್ಲೋರಾ ಸ್ಟ್ರೆಂಥನಿಂಗ್ ಮಾಡುತ್ತೆ, ಜೊತೆಗೆ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಮೆಡಿಟೇಷನ್, ಓಂಕಾರ ಚಾಟಿಂಗ್, ಡೀಪ್ ಬ್ರೀತಿಂಗ್ ಎಕ್ಸಸೈಸ್, ಪ್ರಾಣಾಯಾಮ ಆ್ಯಂಡ್ ನಿದ್ದೆ. ಕಂಪಲ್ಸರಿ 8 hours ನಿದ್ದೆ ಮಾಡಬೇಕು. ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪು ಮ್ಯಾಟರ್ಸ್ ಆಗುತ್ತೆ. ಜೊತೆಗೆ ನೀವು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲಿಕ್ ಅಥವಾ ತುಂಬ ಕಾಫಿ ಕುಡಿಯೋ ಹ್ಯಾಬಿಟ್ ಇದ್ದರೆ ಈಗಲೇ ಬಿಟ್ಬಿಡಿ. ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಫರ್ಟಿಲಿಟಿ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ನೀವು ಯಾರಾದರೂ ಕನ್ಸೀವ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ಈ ಡಯಟ್ ಮತ್ತು ಲೈಫ್ ಸ್ಟೈಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ.